ಚರ್ಚೆ ಆದ್ರೆ ಕೊನೆಗೆ ಬರ್ತಾ ಇದ್ದೆ ನಾನು. ಮುಗಿಸಿ ಮುಕ್ತಾಯ ನಡೆಸ್ರಿ. ಬನ್ನಿ ಅಧ್ಯಕ್ಷರೇ, ಮನೆಗಳು ಅಲ್ಲ ಶಾಲಾ ಕಟ್ಟಡಗಳು ಬಹಳಷ್ಟು ಬಿದ್ದೋಗ್ಬಿಟ್ಟಿದ್ದಾವೆ. ಇಲ್ಲಿ ಆ ಡಿಪಾರ್ಟ್ಮೆಂಟ್ನವರು ಕೂಡ ಹೇಳಿದ್ದಾರೆ, ಸಾವಿರಾರು ಶಾಲಾ ಕೊಠಡಿಗಳು ಬಿದ್ದೋಗಿದ್ದಾವೆ. ಸಮುದಾಯ ಭವನಗಳಲ್ಲಿ, ದೇವಸ್ಥಾನಗಳಲ್ಲಿ ಮರದ ಕೆಳಗಡೆ ಶಾಲೆಗಳು ನಡೀತಾ ಇದ್ದಾವೆ. 65 ದಿನ ಆಯಿತು. ಜೊತೆಗೆ ಪಠ್ಯ ಪುಸ್ತಕಗಳು ಹೋಗ್ಬಿಟ್ಟಿದ್ದಾವೆ. ಇವತ್ತು ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ಸುದ್ದಿ ಪ್ರಕಟ ಆಗಿದೆ. ಬಾರದ ಪಠ್ಯ ಪುಸ್ತಕ ವಿದ್ಯಾರ್ಥಿಗಳ ಗೋಳು. ಬಾರದ ಪಠ್ಯ ಪುಸ್ತಕ ವಿದ್ಯಾರ್ಥಿಗಳ ಗೋಳು. ಅವ್ರು ಏನು ಹೇಳಿದ್ದಾರೆ, ಸುಮಾರು ಎಷ್ಟು ಪುಸ್ತಕಗಳು ಟೆಕ್ಸ್ಟ್ ಬುಕ್ಗಳು ಬಂದಿಲ್ಲ ಅಂತಂದರೆ ವಿದ್ಯಾರ್ಥಿಗಳಿಗೆ 7,31,164 7,31,164 ಇಷ್ಟು ಟೆಕ್ಸ್ಟ್ ಬುಕ್ಗಳು ಮಳೆಯಲ್ಲಿ ಕೊಚ್ಚೋಟೋಗ್ಬಿಟ್ಟಿದ್ದಾವೆ. ಮಳೆಯಲ್ಲಿ ಕೊಚ್ಚೋಗಿ 70 ದಿನಗಳಾದರೂ ಕೂಡ ಅವ್ರಿಗೆ ಪಠ್ಯ ಪುಸ್ತಕಗಳು ಕೊಡೋಕ್ಕಾಗಿಲ್ಲ. 7th ಸ್ಟ್ಯಾಂಡರ್ಡ್ ಪರೀಕ್ಷೆ ಬೇರೆ ಪಬ್ಲಿಕ್ ಪರೀಕ್ಷೆ ಮಾಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ ಹೊಸ ಶಿಕ್ಷಣ ಸಚಿವರು. ಈಗ ಹೇಳ್ತಾರೆ ಇವರು ಯಾರು KG ಜಗದೀಶನ್ ಅವರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರು. ಇವರು ಹೇಳ್ತಾರೆ ನಾವು ಇನ್ನೂ ಪುಸ್ತಕಗಳು ಕೊಡಬೇಕಾದ್ರೆ ಇನ್ನೂ 15 ದಿನಗಳು ಬೇಕು ಅಂತ ಹೇಳ್ತಾರೆ. ಏನು ಮಾಡಬೇಕು ವಿದ್ಯಾರ್ಥಿಗಳು? ಶಾಲೆಗೆ ಯಾಕೆ ಹೋಗ್ಬೇಕು ಅವ್ರ ಮಕ್ಕಳು? MB ಪಾಟೀಲ್ ಸುಮ್ಮನೆ ಇದ್ದು ಬಿಡ್ರಿ. ಸರ್ಕಾರ ಯಾಕಿರಬೇಕು? ನೀವು ಸುಮ್ಮನೆ ಇಲ್ದ ಹೋದ್ರೆ ಮತ್ತೆ ಸರ್ಕಾರ ಯಾಕಿರಬೇಕು? ಪುಸ್ತಕಗಳನ್ನ ಇವತ್ತವರೆಗೆ ಪ್ರಿಂಟ್ ಮಾಡ್ಕೊಡಕ್ಕಾಗಲಿಲ್ಲ ಅಂತಂದ್ರೆ ವಿದ್ಯಾರ್ಥಿಗಳಿಗೆ 70 ದಿನದಿಂದ ಅವರು ಪುಸ್ತಕಗಳಿಲ್ದೇನೆ ಏನು ಕಲಿಬೇಕು? ಅವರು ಕಲಿಯಕ್ಕೆ ಸಾಧ್ಯನಾ? ಸರ್ಕಾರ ಇದೆಯಾ? ಸರ್ಕಾರ ಜೀವಂತವಾಗಿದೆಯಾ? ದಿಸ್ ಇಸ್ ದಿ ಕ್ವಶನ್ ಟು ಬಿ ಆಸ್ಕ್ಡ್. ಇವತ್ತವರೆಗೆ ಟೆಕ್ಸ್ಟ್ ಇನ್ನೂ 15 ದಿನ. ಯಾರು ಜಗದೀಶ್ KG ಜಗದೀಶ್, ಆಯುಕ್ತ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಇವರು ಹೇಳ್ತಾರೆ ಇನ್ನೂ 15 ದಿನಗಳಲ್ಲಿ ಎಲ್ಲ ಶಾಲೆಗಳಿಗೂ ಪಠ್ಯ ಪುಸ್ತಕ ಪೂರೈಕೆ ಆಗಲಿದೆ. 15 ದಿನದಲ್ಲಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ದಿಸ್ ಇಸ್ ದಿ ಸ್ಟೇಟ್ ಆಫ್ ಅಫೇರ್ಸ್. ಕೆಲವು ಮಂತ್ರಿಗಳು ಹೇಳ್ತಾರೆ ಏನು 10,000 ರೂಪಾಯಿ ಕೊಟ್ಟಿಲ್ವೋ ಅದೇ ಜಾಸ್ತಿ ಆಗೋಯ್ತು ಅಂತ ಹೇಳ್ತಾರೆ. 10,000 ಕೊಟ್ಟಿಲ್ವೋ ಅದೇ ಜಾಸ್ತಿ ಆಗೋಯ್ತು ಅಂತ. ಇನ್ನೊಬ್ಬ ಮಂತ್ರಿ ಹೇಳ್ತಾರೆ, ಯಾರು ಈಶ್ವರಪ್ಪ, ಇಲ್ಲ ಬೇಡ ಪ್ಲೀಸ್ ಕುತ್ಕೊಳ್ಳಿ, 1 ನಿಮಿಷ ಕುತ್ಕೊಳ್ಳಿ ದಯವಿಟ್ಟು. ರಿಕ್ವೆಸ್ಟ್ ಮಾಡ್ತೀನಿ. ನನ್ನ ಹೆಸರು ಕೋಟ್ ಮಾಡಿದ್ದೀರಾ? ನನ್ನ ಹೆಸರು ಕೋಟ್ ಮಾಡಿದ್ಮೇಲೆ ಇದು ಪ್ರಜಾಪ್ರಭುತ್ವನಾ? ಇದು ಮಾನವೀಯತೆನಾ? ಇದು ರಾಕ್ಷಸಿ ವ್ಯವಸ್ಥೆ. ಇದು ಹೌದಾ? ರಾಕ್ಷಸಿ ವ್ಯವಸ್ಥೆ ಅಂದೆ. ಹೆಸರು ಕೋಟ್ ಮಾಡಿದ್ಮೇಲೆ ರಾಕ್ಷಸಿ ಪ್ರವೃತ್ತಿ ಅಂತ ಕರಿಬೇಕಾ? ಯಾವುದು ರಾಕ್ಷಸ ಪ್ರವೃತ್ತಿ? ನನ್ನದು ರಾಕ್ಷಸ ಪ್ರವೃತ್ತಿನ, ನಿಮ್ಮದು ರಾಕ್ಷಸ ಪ್ರವೃತ್ತಿನ? ನೋಡೋಣ. ನೋಡಿ ಇಲ್ಲಿ ಮಿಸ್ಟರ್ ಈಶ್ವರಪ್ಪ, ದಿಸ್ ಇಸ್ ಮಿಸ್ಟರ್ ಈಶ್ವರಪ್ಪ ಸ್ಟೇಟ್ಮೆಂಟ್ ರೀ ಇದು. ಇವರು ವಿರೋಧ ಪಕ್ಷ ನಾಯಕ. ನಾನು ಹೇಳದ್ದಲ್ಲ. ಕಷ್ಟಪಟ್ಟು ಗುದ್ದಾಡಿ ಸೋನಿಯಾ ಗಾಂಧಿ 1 ನಿಮಿಷ ಒಳಗೆ ಬಾಗಿಲಿಗೂ ಅವಕಾಶ ಕೊಡ್ತಿದ್ದಾಗ ವಿರೋಧ ಪಕ್ಷ ನಾಯಕ ಅಂತ ತೋರ್ಸಕ್ಕೆ
ನಿಮಗೂ ಕಾಂಗ್ರೆಸ್ ಪಕ್ಷಕ್ಕೆ ಏನ್ ಸಂಬಂಧ ಸಂಬಂಧ ಏನ್ರಿ? ಪಾಪ ಪಾರ್ಟಿ ಕಟ್ಟಿರಲ್ಲ, ಸುಮ್ಮನೆ ಕೂತಿಯಾರಿಲ್ಲಿ ಅವರೆಲ್ಲ ಪಾಪ ಹುತ್ತ ಯಾರ ಕಟ್ಟಿದ್ರು? ಹುತ್ತ ಯಾರ ಕಟ್ಟಿದ್ರು? ಕಾಂಗ್ರೆಸ್. ನಿಮ್ಗೂ ಕಾಂಗ್ರೆಸ್ಗೂ ಸಂಬಂಧ. ಮುಖ್ಯಮಂತ್ರಿ ಆಗಿದ್ರಿ, 78 ಸ್ಥಾನಕ್ಕೆ ತಂದಿಡ್ಸಿ ಮುಖ್ಯಮಂತ್ರಿನೂ ಕಳ್ಕೊಂಡ್ರಿ, ಕಾಂಗ್ರೆಸ್ ಸರ್ಕಾರನೂ ತೆಗೆದ್ರಿ. ಇನ್ನೇನ್ರಿ, ಇನ್ನೇನು ಉಳಿದಿದೆ? ಸಮ್ಮಿಶ್ರ ಸರ್ಕಾರ ಮೈತ್ರಿ ಸರ್ಕಾರ ಹೇಳಿದ್ರು. ಆ ಸರ್ಕಾರ ತೆಗಿಯಕ್ ಕಾರಣ, ಮೈತ್ರಿ ಸರ್ಕಾರ ತೆಗಿಯಕ್ ಕಾರಣ ಸಿದ್ದರಾಮಯ್ಯ ಅಂತ ಜೆಡಿಎಸ್ ಹೇಳ್ತಾರೆ. ಮಾನ ಮರ್ಯಾದೆ ಇಲ್ಲಲ್ಲ ನಿಮ್ಗೆ? ನಿಮ್ಗೆ ಏನ್ ಬೇಕಾಗಿದೆ? ವಿರೋಧ ಪಕ್ಷದ ನಾಯಕ ಸ್ಥಾನ ಬೇಕು, ಅಷ್ಟು ಬಿಟ್ರೆ ಬೇರೆ ಇಲ್ಲ. ಇಂಥ ದುಸ್ಥಿತಿ ಬಂತು, ಇಂಥ ತೀರ್ಮಾನ ಮಾಡೋದು ಹೌದು. ನೀವು ಮಾನ ಮರ್ಯಾದೆ ಇಲ್ಲ. ಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷ ಅದಕ್ಕೆ ಆಗ್ತಿರೋದು. ಮನೆ ಅಧ್ಯಕ್ಷರ ನನ್ನ ಹೆಸರು ಕೋಟ್ ಮಾಡಿದ್ದಾರೆ. ಎಷ್ಟು ಸುದ್ದಿ ಬರ್ತಿಲ್ಲ. ವಿರೋಧ ಪಕ್ಷ ನಾಯಕರು ಮಾಡ್ಕೊತಾರೆ. ಹಣಬರಕ್ ಬೆಂಕಿ ಹಾಕ ಕಾಂಗ್ರೆಸ್ ಪಕ್ಷ ಇನ್ನೂ ಕೂಡ ಇರುವೆ. ಇನ್ನು 4 ಜನ ಅವ್ರ ಜೊತೆ ನಿಂತ್ಕೊಂಡಿದ್ದೀರಿ ನೀವು. ಎಲ್ಲಾ ಕೂತಿಯಾರ ನೀವು 4 ಜನ ನಿಂತಿದ್ರಿ. ನಿಮ್ಮನ್ನ ತೆಗೆದುಬಿಡ್ತಾರೆ. ಅವರು ಎಲ್ಲ ಎಂಬೆಲೆಗಳು ಸರ್ಕಸ್ ನಿಮ್ ಪಕ್ಷನ ಮುಗಿದೋಯ್ತು. ಇವ್ರು ನೆಚ್ಕೊಂಡಿದ್ರೆ ನೀವು, ನಿಮ್ಮ ಪಕ್ಷದವರಿಗೆ ಖುಷಿ ಆಯ್ತು. ನನ್ನ ಹೆಸರು ಕೋಟ್ ಮಾಡಿದ್ದೀನಿ, ನನಗೆ ಕ್ಲಾರಿಫಿಕೇಶನ್ ಅವಕಾಶ ಕೊಡಿ. ನನ್ನ ಹೆಸರು ಕೋಟ್ ಮಾಡಿದ್ದೀನಿ, ಆಯ್ತು, ಮತ್ತೆ ಕ್ಲಾರಿಫಿಕೇಶನ್ ಕೊಡಿ. ಬಿಡಿ, ನನಗೆ ಪತ್ರಿಕೆ ಹೇಳ್ತೀನಿ ನಾನು. ಸರಿಯಲ್ಲ, ನನಗೂ ಗೊತ್ತು ಸರಿಯಲ್ಲ ಅಂತ. ವಿರೋಧ ಪಕ್ಷ ನಾಯಕರು ನೀವು ಆಗಿದ್ರೆ ನನಗೆ ನೀವು ಕೋಟ್ ಮಾಡಕ್ಕೆ ಅವಕಾಶ ಕೊಟ್ರೆ, ಕ್ಲಾರಿಫಿಕೇಶನ್ಗೆ ಅವಕಾಶ ಕೊಟ್ರೆ ನಾನು ಹೇಳ್ತೀನಿ. ನೀವು ಅದು ಬಿಟ್ಟು ನೀವು ಬಾಯಿ ಬಂದ ಮಾತಾಡ್ತಾ ಕೂತ್ಕೊಟ್ರಕ್ಕೆ ನಮ್ಗೆ ಗಾಚಾರನ? ನಮ್ಗೆ ಗಾಚಾರ ಏನ್ರಿ? ನೀವು ಹೇಳಲ್ಲ ಕೇಳಕ್ಕೆ? ಸರ್ಕಾರ ಮುಖ್ಯಮಂತ್ರಿ ನಾಯಕ ಆಗಿರ್ಬೇಕು. ಸಭಾನಾಯಕರು ಮಾತಾಡ್ತಾ ಇದ್ದಾರೆ, ಏನು ಕೇಳೋಣ. 1 ನಿಮಿಷ ಈಶ್ವರಪ್ಪನವರು, 1 ನಿಮಿಷ ಒಂದೇ